ಅಲ್ಲ ರೈತರ ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ FIR ಹಾಕವ್ರೆ ಅಷ್ಟೇ. ರೈತರು ಯಾರು ಪೊರಕೆ ತೊಗೊಂಡು, ರೈತರುಗಳು ಯಾರು ಪೊರಕೆ ತೊಗೊಂಡು, ದೊಣ್ಣೆ ತೊಗೊಂಡು, ಚಪ್ಪಲಿ ತೊಗೊಂಡು ಕಲ್ಲಲ್ಲಿ ಹೊಡೆಯುವಂಥ ರೈತರನ್ನ ನೋಡಿದ್ದೀರಾ ನೀವು? ಯಾರು ಗಲಾಟೆ ಮಾಡೋರೆ ಅವ್ರ ಮೇಲೆ FIR ಹಾಕವ್ರೆ ಅಷ್ಟೇ. ಸುಮಾರು ರೈತರುಗಳ ಮೇಲೆಲ್ಲ ಹೋಗಿ FIR ಹಾಕೋಕ್ಕಾಗಲ್ಲ. ಹಾಕವ್ರೆ. ಅವರು ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟವ್ರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಆ ಆಧಾರದ ಮೇಲೆ ಹಾಕವ್ರೆ. ನಾವೇನೋ ಅವ್ರಿಗೆ FIR ಹಾಕಿ ಅಂತ ಹೇಳಿಲ್ಲ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು, FIR ಹಾಕವ್ರೆ. ಸರ್ಕಾರದ ನಿರ್ದೇಶನ ಏನಿಲ್ಲ ಅದರಲ್ಲಿ. ಸರ್ಕಾರದ ನಿರ್ದೇಶನ ಇಲ್ಲ. ಅಧಿಕಾರಿಗಳು ಅವ್ರಿಗೆ ಹೊಡೆತ ಬಿದ್ದಾಗ ಏನು ಮಾಡ್ತಾರೆ ಅವರು? ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಒಂದ್ಸರಿ ಗಲಾಟೆ ಮಾಡಿದಾಗ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಆ್ಯಸ್ ಎ MLA ನನ್ನ ಮೇಲೆ ಕೇಸ್ ಹಾಕಿದ್ರು. ನಾನು ಹೋಗಿ ಸರ್ಕಾರಿ ಅಧಿಕಾರಿ ಮೇಲೆ ಗಲಾಟೆ ಮಾಡಿದೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 8 ವರ್ಷ ತಿರುಗಿದ್ದೀನಿ ನಾನು ಆ ಕೇಸ್ಗೆ. ಹಾಗೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ. ರೈತರ ಮೇಲಲ್ಲ, ಅದು ಗಲಾಟೆ ಮಾಡಿರೋ ಅವ್ರ ಮೇಲೆ. ದೇವೇಗೌಡರು ಲೆಟರ್ ಬರೆದಿದ್ದಾರೆ ಸರ್, ಚೀಫ್ ಮಿನಿಸ್ಟರ್ಗೆ ಲೆಟರ್ ಬರೆದಿದ್ದಾರೆ. ಯೋಜನೆ ಕೈ ಬಿಡದೆ ಹೋದ್ರೆ ನಾನು ಹೋರಾಟ ಕೊಡ್ತೀನಿ. ಇರಲಿ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಅವ್ರ ಮಗನೇ ಇದ್ದಾಗ ಬಿಡಿಸ್ಬೋದಾಗಿತ್ತು ದೇವೇಗೌಡರು. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನು ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳ್ದಂಥ ದೇವೇಗೌಡರು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ಈಗ ದೇವೇಗೌಡರೇ IIT ಆಗಬೇಕು ಅಂತೇಳಿ, IIT ಆಗಬೇಕು ಅಂತೇಳಿ ದೇವೇಗೌಡರೇ IIT ಆಗಬೇಕು ಅಂತೇಳಿ 2000 ಎಕರೆನ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ. ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯ. ಅವ್ರಿಗೆ ಮೂಲ ಉದ್ದೇಶ ಏನಂತಂದರೆ DK ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು. ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾಯಿದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ಈಗ ಹಾಸನದಲ್ಲಿ ಮೊನ್ನೆ ಇವರು DK ಶಿವಕುಮಾರ್ ಅವ್ರು ಕರೆಸಿ ಅವ್ರಿಗೆ ಪರಿಹಾರ ಕೊಟ್ಟರು. ಇದುವರೆಗೂ ಪರಿಹಾರ ಕೊಟ್ಟಿರಲ್ಲ. ಫೈನಲ್ ನೋಟಿಫಿಕೇಷನ್ ಯಾಕೆ ಮಾಡಿದ್ರು? IITನೇ ಮಂಜೂರಾಗಿಲ್ಲ ಇನ್ನು ಕೇಂದ್ರದಿಂದ. ಫೈನಲ್ ನೋಟಿಫಿಕೇಷನ್ ಮಾಡಿಬಿಟ್ಟು 2000 ಎಕರೆ ಆ ರೈತರು ಬಾಯಿ ಪಡ್ಕೊಂಡ್ರು, ಬೀದಿಗೆ ಬಂದರು. ಅವ್ರಿಗೇನು ಕೇಳಲಿಲ್ಲ ರೇವಣ್ಣವರು. ಅಲ್ಲೊಂದು ನ್ಯಾಯ ಹಾಸನದಲ್ಲಿ, ಇಲ್ಲೊಂದು ನ್ಯಾಯ. ಹಂಗಂದ್ರೆ ದೇವೇಗೌಡರು ಆತ್ಮಾವಲೋಕನ ಮಾಡ್ಕೋಬೇಕು ಈ ವಿಚಾರದಲ್ಲಿ. ತಮ್ಮ ಪುತ್ರ ವ್ಯಾಮೋಹದಿಂದ ಹೊರಗಡೆ ಬರಬೇಕು. ಏನು ನಡೀತದೆ ರಾಜ್ಯ ಸರ್ಕಾರ ತೀರ್ಮಾನ ತೊಗೊತದೆ ಅದ್ರ ಬಗ್ಗೆ. ರೈತರ ಹಿತಾಸಕ್ತಿನೂ ಐತೆ ನಮಗೆ. ಅದರಲ್ಲಿ ಮೆಜಾರಿಟಿ ರೈತರು ಕೇಳಿದ್ದಾರೆ ಅಂತ ಮಾಡಿದ್ದೀವಿ ನಾವು. ಈಗಾಗಲೇ ಲ್ಯಾಂಡ್ ಫೈನಲ್ ನೋಟಿಫಿಕೇಷನ್ ಆಗಿರೋಂಥ ಜಾಗದಲ್ಲೆಲ್ಲ ಆಲ್ಮೋಸ್ಟು ಒಪ್ಪಿಗೆ ಕೊಟ್ಟು ಎಲ್ಲ ದುಡ್ಡು ತೊಗೊಂಡಿದ್ದಾರೆ. ಈಗ 3 ಹಳ್ಳಿ ಫೈನಲ್ ಆಗಿತ್ತು, ಈಗ ಮತ್ತೆ 4 ಹಳ್ಳಿ ಫೈನಲ್ ನೋಟಿಫಿಕೇಷನ್ ಮಾಡಿದ್ದೀರಾ? ಏನೋ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ಏನಾಗಿದೆ ಅಂತ ಏನೋ ಗೊತ್ತಿಲ್ಲ ನನಗೆ. ಅದು ಆಗ್ತದೆ ಅಂತೇಳಿ ಆ ರೈತರು ಗಲಾಟೆ ಮಾಡ್ತಾವ್ರಲ್ಲ, ನಿಮ್ಮ ಗದ್ದಲದಿಂದ ನಮ್ಗೆ ಅನ್ಯಾಯ ಮಾಡಬೇಡಿ, ನಮ್ಮ ನೋಟಿಫಿಕೇಷನ್ ಮಾಡಿ ಅಂತ. ಆ ರೈತರು ಕೂಡ ನಿನ್ನೆ ಅಲ್ಲಿ ಇದರಲ್ಲಿ ರಸ್ತೆಯಲ್ಲಿ ಕೂತು ಧರಣಿ ಮಾಡಿರೋದನ್ನು ನೋಡಿದ್ದೀರ ಅಲ್ವ? ಅಲ್ಲಿ ಆ ರೈತರಿಗೂ ಕೂಡ ನಾವು ಎಲ್ಲ ರೈತರೇ ಅಲ್ವಾ? ದೇವೇಗೌಡರು ಹೇಳ್ತಾ ಇರೋದು, ನಾನು ನೇರವಾಗಿ ಹೋದ್ರೆ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರು, ಇವರು ಇಲ್ಲಿ ದಾರಿ ತಪ್ಪಿಸ್ತಿದ್ದಾರೆ ಅಂತ ಬಂದು ಹೇಳ್ತಾರೆ. ಪ್ರತಿಭಟನೆ ಕೂತ್ರೆ ಅದಕ್ಕೆ ಪತ್ರ ಬರೀತಿದ್ದೀನಿ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ಈ ವಿಚಾರದಲ್ಲಿ ಪ್ರತಿಭಟನೆ ಕೂರೋದು ಬೇಡ. ಮೇಕೆದಾಟು ಇಶ್ಯೂ ಇದೆ, ಮಹದಾಯಿ ಇಶ್ಯೂ ಇದೆ, ತುಂಬ ಜ್ವಲಂತ ಸಮಸ್ಯೆಗಳು ಈ ರಾಜ್ಯಕ್ಕೆ ಭಾಳಷ್ಟು ಅನುಕೂಲ ಆಗಬೇಕಂತ ಇಶ್ಯೂ ಇದೆ. ಅದರಲ್ಲಿ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಧರಣಿ ಕೂತ್ರೆ ಬಹುಶಃ ರಾಜ್ಯಕ್ಕೆ ಅನುಕೂಲ ಆಯ್ತದೆ. ಇದು ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮೆಚ್ಚಕ್ಕೆ ಬಂದು ಧರಣಿ ಕೂತ್ರೆ ಅದಕ್ಕೆ ನಾವೇನೋ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಅವರೇ ಮಾಡಿದ್ರಲ್ಲ 2000 ಎಕರೆ, ಯಾಕೆ ಧರಣಿ ಕೂರಲಿಲ್ಲ? ಅಲ್ಲಿ ಹೋಗಿ ಯಾಕೆ ಬಿಡಲಿಲ್ಲ ರೈತರದ್ದು ಹಾಸನದಲ್ಲಿ? ಆ ರೈತರಿಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ? ಹಂಗಂದರೆ ಅಂದರೆ ಇದರ ಅರ್ಥ ಹಿನ್ನೆಲೆ ಏನು? ದೇವೇಗೌಡರ ಕುಟುಂಬ DK ಶಿವಕುಮಾರ್ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತೇಳಿ ಅದು ಜನರಿಗೆ ಅರ್ಥ ಆಗ್ತದೆ. ಜನರು ತೀರ್ಮಾನ ಮಾಡ್ತಾರೆ. ಷಡ್ಯಂತ್ರಕ್ಕೆ ನೀವು ಕೂಡ ಈ ಬಿಡದಿಯಲ್ಲಿ ಬಹಳ ಅಗ್ರೆಸಿವ್ ಆಗಿ ಮೂವ್ ಆಗಿ ಅವಕಾಶ ಮಾಡಿಕೊಡ್ತಾ ಇದ್ದೀರಾ? ಅಗ್ರೆಸಿವ್ ಆಗಿ ಏನಿಲ್ಲ, ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇ. ನಾವು ಅಗ್ರೆಸಿವ್ ಅಂತ ಏನಿಲ್ಲ. ಇದು 1 ವರ್ಷದಿಂದ ಇತ್ತು ನೋಡಿ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು 1 ವರ್ಷದಿಂದ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೇ ಬಂದು ದೇವೇಗೌಡರು ಧರಣಿ ಕೂತಿ ಬಿಡ್ರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತಾರೆ, ಅದಕ್ಕೆ ನ್ಯಾಯ ಸಿಗ್ತಿತ್ತು. ಫೈನಲ್ ನೋಟಿಫಿಕೇಶನ್ ಆದಮೇಲೆ ಬಂದ್ಬಿಟ್ಟು ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತೇಳಿ ಬಂದು ಕೂರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಈ ಥರ ದ್ವೇಷದ ರಾಜಕಾರಣ ದೇವೇಗೌಡರು ಇವತ್ತಿಂದ ಮಾಡಿರೋದಲ್ಲ. SM ಕೃಷ್ಣ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಅವ್ರಿಗೆ ಯಾರನ್ನೂ ಬೇರೆಯವರು ಆ ಜನಾಂಗದಲ್ಲಿ ಬೇರೆಯವರು ಮುಖ್ಯಮಂತ್ರಿ ಆಗಿ ಇರ್ತಕ್ಕಂಥದ್ದನ್ನ ಸಹಿಸ್ಕೊಳ್ಳೋಕೆ ಅವ್ರು ಸಾಧ್ಯನೇ ಇಲ್ಲ. ಅವರ ಮನಸ್ಥಿತಿ ಅದು. ಅದರಿಂದ ಬಂದು ಅವರು ಧರಣಿ ಕೂರ್ತೀವಿ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ ಅದಕ್ಕೆ?
ಕುಮಾರಸ್ವಾಮಿ ಉಪಘೋಷಿತ ಮಂಡಳಿದು ಗಲಾಟೆ ಅಂತ ಹೇಳಿದ್ರಿ, ಖಂಡಿತ. ಅದಕ್ಕೆ ಅವ್ರು ನನ್ನ ಮೇಲೂ ಹಾಕಿ ಆಗಿದ್ದಾರೆ ಕೇಸು, ನನ್ನನ್ನ ಯಾಕೆ ಬಿಟ್ಟಿದ್ದಾರೆ, ನನ್ನ ಏವನ್ ಮಾಡಿ ಅಂತ ಇದ್ದಾರೆ ಕುಮಾರಸ್ವಾಮಿ. ಇಲ್ಲ, ಅಲ್ಲಿ ಬಂದಿದ್ರೆ ಅವ್ರನ್ನೂ ಮಾಡ್ತಿದ್ರೇನೋ, ಗಲಾಟೆಲಿ ಬಂದು ಅವರು ಪರ್ಕೆ ಹಿಡ್ಕೊಂಡು ಚಪ್ಪಲಿ ಹಿಡ್ಕೊಂಡು ಬಂದಿದ್ರೆ ಅವ್ರನ್ನೂ ಮಾಡ್ತಿದ್ರು, ಅವ್ರೇನು ಹಿಡ್ಕೊಂಡು ಬಂದಿಲ್ವಲ್ಲ. ಸರ್ಕಾರ ಯಾಕೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಇದೆ ಕೇಸ್ ಅನಿಸ್ತಾ ಇದೆ? ಕಾಂಪ್ಲಿಕೇಟೆಡ್ ಅವ್ರು ಮಾಡ್ತಾವ್ರೆ ಅಷ್ಟೇ, ಕುಮಾರಸ್ವಾಮಿ ಅವ್ರು ಕಾಂಪ್ಲಿಕೇಟೆಡ್ ಮಾಡ್ತಾವ್ರೆ, ಸರ್ಕಾರ ಏನು ಕಾಂಪ್ಲಿಕೇಟೆಡ್ ಮಾಡ್ಕೋತಾ ಇಲ್ಲ. ಇದನ್ನು ನೋಟಿಫಿಕೇಶನ್ ಆಗಿದೆ, ದುಡ್ಡು ತೊಗೊತಾರೆ, ಜನ ತೊಗೊತಾರೆ, ಆಗೋರು ಮಾಡೋರು ಮಾಡ್ತಾ ಇರ್ತಾರೆ, ಆಗೋದು ಆಗ್ತಾ ಇರ್ತದೆ. ಈಗ JMCನ ಸ್ಥಳಕ್ಕೆ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಅಲ್ಲೇ ಹೋಗಿ ಮಾಡಬೇಕು ಅಂತ ಏನಿಲ್ಲ. JMCನ ಈಗೆಲ್ಲ ಸ್ಯಾಟಲೈಟ್ ಸರ್ವೆ ಎಲ್ಲ ಇದೆ, ಸ್ಯಾಟಲೈಟ್ ಸರ್ವೆ ಮಾಡಿ ಕೂಡ JMC ಮಾಡ್ಬೋದು. ನಾವೇನಂದ್ರೆ ಸ್ಥಳೀಯವಾಗಿ ಹೋದರೆ ಸಣ್ಣ ಪುಟ್ಟ ಗಿಡಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಈಗ ರೈತರು ಕೇಳ್ಕೊಂಡ್ರೆ ಮೇಲ್ಗಡೆ ಸ್ಯಾಟಲೈಟ್ ಸರ್ವೆ ಮಾಡೇ ನಾವು JMC ಮಾಡ್ಬೋದು. ಏನು ಅಲ್ಲೇ ಹೋಗಿ ಸ್ಥಳದಲ್ಲೇ ನಿಂತ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಇವಾಗ ಯಾರು ಕೇಳ್ತಾರೆ ಅವ್ರ ಹತ್ರ ಮಾಡ್ತಾ ಇದೀವಿ ನಾವು, ಯಾರು ಕೇಳಲ್ಲ ಅವ್ರ ಹತ್ರ ಹೋಗ್ತಾ ಇಲ್ಲ ನಾವು. ಯಾವ ರೈತರು ಬೇಡ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗ್ತಾ ಇಲ್ಲ ನಾವು. ಈಗ ಗಲಾಟೆ ಆದ ಹಳ್ಳಿಗೆ ನಾಳೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸರ್ ಕುಮಾರಸ್ವಾಮಿ. ಹೋಗಿ ಬರಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಅವ್ರು ತರಲೆ ಮಾಡೋಕ್ಕೆ ಇರುತ್ತಾನೆ, DK ಶಿವಕುಮಾರ್ ಅವ್ರ ಮೇಲೆ ತರಲೆ ಮಾಡೋಕ್ಕೆ ಇರೋದು, ಅವ್ರು ಮಾಡಲಿ, ಏನು ತೊಂದರೆ ಇಲ್ಲ, ಓಟ್ ಬರಲಿ. ಅಪ್ಲಿಕೇಶನ್ ಆಗಲ್ವಾ, ನಾಳೆ ನೀವು ಫೈನಲ್ ನೋಟಿಫಿಕೇಶನ್ 4 ಹಳ್ಳಿ ಮಾಡಿದ್ದೀರಿ, ಅಲ್ಲಿ ಸರ್ವೆ ಹೋದಾಗ ಮತ್ತೆ ಇದು ಗಲಾಟೆ ಆಗಲ್ವಾ? ಏನಿಲ್ಲ, ರೈತರು ಬಂದು ದುಡ್ಡು ಕೊಡಿ ಅಂದರೆ ಕೊಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಗಲಾಟೆ ನಾವು ಆಗಲೇ ಹೇಳಿಲ್ವಾ, ಇದು ಯಾವುದಕ್ಕೂ ಉಪಪೋಷಿತ ನಾಟಕ ಮಾಡಲಿದ್ದು ಆಗಲೇ ಹೇಳಿದ್ದೀನಿ. ಅದು ಇನ್ನೊಂದ್ಸರಿ ಯಾಕೆ ಕೇಳ್ತೀನಿ ಸರ್? ಮಧ್ಯಾಹ್ನ 1:30ಗೆ ಮುಖ್ಯಮಂತ್ರಿಗಳು ವಿಶೇಷ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಸರ್, ಬಿಡದಿ ವಿಚಾರವಾಗಿ. ಆಯ್ತು, ಅದನ್ನು ಕೇಳೋಣ. ಅದು ನಾನು ಕರೆದಿದ್ದಾರೆ, ಈಗ ಬಾ ಅಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಏನು ಇನ್ನೊಂದು ಕಡೆ ಮಾಹಿತಿಗಳು ಹರಿದಾಡ್ತಿದೆ ಸರ್, ಸದ್ಯಕ್ಕೆ ಅದನ್ನ ನಿಲ್ಲಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಚಿಂತನೆ ನಡೆದಿದೆ. ಸದ್ಯಕ್ಕೆ ಯೋಜನೆಯನ್ನು ಸ್ಥಗಿತಗೊಳಿಸುವ ಅದು ಸರ್ಕಾರ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ಸರ್ಕಾರದ ತೀರ್ಮಾನಕ್ಕೆ ನಾವೇನು ವಿರುದ್ಧ ಹೋಗಲ್ಲ. ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ನಾವು ಮಾಡಲೇಬೇಕು ಅಂತ ನಾವೇನು ಅಟಕ್ ಬಿದ್ದಿಲ್ಲ. ಸರ್ಕಾರದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ಅಲ್ಲ ಸರ್, ಇಲ್ಲಿ ದ್ವಂದ್ವ ಇರ್ತಕ್ಕಂಥದ್ದು, ರೈತರು ಕೊಟ್ಟಂತ ಭೂಮಿ ಮಾತ್ರ ಟೌನ್ಶಿಪ್ ಮಾಡ್ತೀವಿ ಅಂತ, ಕೊಡದೇ ಇದ್ರೆ ಅದು ಅರ್ಧಂಬರ್ಧ ಟೌನ್ಶಿಪ್ ಆಗುತ್ತಲ್ಲ ಅಂತ ಸರ್. ಇಲ್ಲ, ಯಾವುದೇ ನೋಡ್ರಿ, ಯಾವುದೇ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ 100% ರೈತರು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೆಜಾರಿಟಿ ರೈತರ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ಯಾರೋ 100ಕ್ಕೆ 100 ಭಾಗ ಎಲ್ಲೂ ಕೂಡ ಯಾವುದೇ ಪ್ರಾಜೆಕ್ಟ್ನ ನೀವು ತೊಗೊಂಡು ರೈತರನ್ನ ಮನವೊಲಿಸಿ ಮಾಡಿರ್ತಕ್ಕಂಥದ್ದು ಯಾವ್ದಾರು ಒಂದು ಉದಾಹರಣೆ ತಾವು ಕೊಡಬೇಕು, ನೋಡೋಣ, ಅದನ್ನು ಕೊಡಿ ನೋಡೋಣ. ಅಲ್ಲ ಸರ್, ನಿಮ್ಮ ಲಭ್ಯತೆ ಬೇಕಾಗಿರ್ತಕ್ಕಂಥ ಭೂಮಿ ಸಿಗದೇ ಇದ್ರೆ ಅರ್ಧಂಬರ್ಧ ಆಗುತ್ತಲ್ಲ ಪ್ರಾಜೆಕ್ಟ್, ಅರ್ಧಂಬರ್ಧ ಆಗುತ್ತೆ. ಆಮೇಲೆ ಯೋಚನೆ ಮಾಡೋಣ, ಆಮೇಲೆ ಚರ್ಚೆ ಮಾಡೋಣ. ನಾವು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡ್ಬೇಕಂತ ಇಲ್ಲಲ್ಲ, ಒಳ್ಳೆ ಪ್ರಾಜೆಕ್ಟ್ ಆಗ್ಬೇಕಂತ ಅಷ್ಟೇ. ಪ್ರಾಜೆಕ್ಟ್ ಹಠ ಏನಿಲ್ಲ, ಇದು ಪ್ರೊಸೀಜರ್ ಅಷ್ಟೇ. ಕುಮಾರಸ್ವಾಮಿ ಅವರು ಹಾಕೊಟ್ಟಂಥ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಿನ್ನೆ ಭೂಸ್ವಾಧೀನ ಅಧಿಕಾರಿಗಳು ಸಹ CS ಅವರು ಭೇಟಿಯಾಗಿ ಬಂದಿದ್ದಾರೆ ಸರ್, ಸರ್ವೆ ಮುಂದುವರಿಯುತ್ತೆ ಸರ್. ಅದೇ ಈಗ ಕರೆದಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂತಾರೆ ನೋಡೋಣ. ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ, ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಬೆಲ್ಲ ಇಷ್ಟು ಮುಂದೋಗಿ ಇನ್ ಕೇಸ್ ಅಂತ ತೀರ್ಮಾನ ಬಂದ್ರೆ ಒಂದ್ ರೀತಿ ನಿಮ್ಮ ಸರ್ಕಾರದ ವೈಫಲ್ಯ, ಯೂಟರ್ನ್ ಎಲ್ಲವಾಗಿ ಹೋಗುತ್ತಲ್ಲ ಸರ್. ಇರಲಿ, ನೀವೀಗ ಮುಂದೆ ಹೋದರೆ ನೀವೇ ಕೆಣಕ್ತೀರಾ, ಹಿಂದೆ ಬಂದರೆ ನೀವೇ ಹೇಳ್ತೀರಾ. ಇದೆಲ್ಲರೂ ಫೇಸ್ ಮಾಡಲೇಬೇಕು ರಾಜಕಾರಣದಲ್ಲಿ. ಮುಂದೆ ಹೋದರೆ ಏನು ನೀವು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಏನು ಮಾಡ್ತೀವಿ ಅಂತ ಅಟಕ್ ಬಿದ್ದಿದ್ದೀರಾ ಅಂತ ನೀವೇ ಅಂತೀರಾ. ಹಿಂದೆ ಬಂದರೆ ನಿಮ್ಗೆ ಅವಮಾನ ಆಗಲಿಲ್ವಾ ಅಂತೀರಾ. ನಾವು ನಿಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ ಎದುರ್ಕೊಳ್ಳಂಗಿಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ಎದುರ್ಕೊಂಡು ಬದುಕಬೇಕು ನಾವು. ಹಂಗಾಗ್ಬಿಟ್ಟಿದೆ ನಮ್ಮ ಕತೆ. ಅದಕ್ಕೆ ನಾವು ಒಪ್ಕೊಂಡಿದ್ದೀವಲ್ಲ, ನಿಮ್ಮ ಮಾಧ್ಯಮಕ್ಕೆ ಎದುರ್ಕೊಂಡು ಬದುಕ್ತಾ ಇರೋದು ಅಂತ ನಾವು.